ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಕುರ್ಚಿಯ ಕುಸ್ತಿ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ನಾನೇ ಫುಲ್ ಟೈಮ್ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ನಾನು ಸಿಎಂ ಆಗ್ಲೇಬೇಕು ಅಂತ ಡಿಕೆ ಶಿವಕುಮಾರ್ ಪ್ರತಿಷ್ಠೆಯ ಸಮರಕ್ಕಿಳಿದಿದ್ದಾರೆ. ಕುರ್ಚಿ ಕುಸ್ತಿಯನ್ನ ಬಗೆಹರಿಸೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆದ್ರೆ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಅದೊಂದು ವಿಶ್ವಾಸ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಏನದು? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸೀಟ್ ಕದನ ಕಾವೇರಿದೆ. ಪವರ್ ಶೇರಿಂಗ್ ಮಾತುಕತೆಯಂತೆ ನಾನೇ ಸಿಎಂ ಅಂತ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಹೇಳ್ತಾ ಬಂದಿದ್ದಾರೆ. ಪ್ರತಿ ಬಾರಿಯೂ ಸಿಎಂ ಅಂಡ್ ಟೀಮ್ ಡಿಕೆ ತಂತ್ರಗಳಿಗೆ ಪ್ರತಿತಂತ್ರಗಳನ್ನ ಮಾಡ್ತಾ ಬಂದಿದ್ದಾರೆ. ಹೀಗೆ ಪ್ರತಿ ಬಾರಿಯೂ ಸಿಎಂ ಅಂಡ್ ಟೀಮ್ ಡಿಕೆ ಅಂಡ್ ಟೀಮ್ ತಂತ್ರಗಳನ್ನ ವಿಫಲಗೊಳಿಸುವಂತಹ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದ್ಹೇಗೋ ಡಿಕೆ ಮಾತ್ರ ಸಿಎಂ ಕುರ್ಚಿನ ಗಿಟ್ಟಿಸಿಕೊಳ್ಳುವಂತಹ ತಮ್ಮ ಪ್ರಯತ್ನ ಮಾತ್ರ ಕೈ ಬಿಡ್ಲೇ ಇಲ್ಲ. ಪ್ರಯತ್ನವನ್ನ ಅವರು ಮುಂದುವರಿಸ್ತಾನೆ ಬಂದಿದ್ದಾರೆ. ಯಾವಾಗ ಸರ್ಕಾರ 2.5 ವರ್ಷಗಳನ್ನ ಪೂರೈಸಿತೋ ಆಗ ಡಿಕೆ ಶಿವಕುಮಾರ್ ತಮ್ಮ ಪ್ರಯತ್ನಕ್ಕೆ ಮತ್ತಷ್ಟು ವೇಗವನ್ನ ನೀಡಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಹಾಡಿ ಹೊಗಳಿದ್ರು. ಇದಾದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಇದಾದ ನಂತರ ಸಿಎಂ ಆಗುವ ಕನಸನ್ನ ಕಾಣ್ತಾ ಇದ್ದ ಡಿಕೆ ಶಿವಕುಮಾರ್ ಅವರಲ್ಲಿ ವಿಶ್ವಾಸ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಅವರ ಮಾತುಗಳಲ್ಲೇ ಇದು ಕಂಡು ಬರ್ತಾ ಇದೆ ಕೂಡ. ಸತೀಶ್ ಜಾರಕಿಹೊಳಿ ಭೇಟಿಯ ಬಳಿಕ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಮತ್ತಷ್ಟು ಪ್ರತಿಷ್ಠೆಯನ್ನ ತೋರಿ ಕೈ ಕಮಾಂಡ್ಗೆ ಮತ್ತಷ್ಟು ಹತ್ತಿರವಾಗುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅವರ ಮಾತುಗಳು ಹಾಗೆ ಮುಖದಲ್ಲಿ ಈ ವಿಶ್ವಾಸ ಎದ್ದು ಕಾಣಿಸ್ತಾ ಇದೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾದ್ರೂ ಏನು, ಅದರಲ್ಲಿ ಅವರ ವಿಶ್ವಾಸ ಹೆಚ್ಚಾಗಿರೋದೇನು ಅನ್ನುವಂಥದ್ದನ್ನ ನೋಡೋದಾದ್ರೆ, ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಅಲ್ಲ. ಡಿಕೆ ತುಂಬಾ ಬುದ್ಧಿವಂತಿಕೆಯಿಂದ ಒಂದೇ ಕಲ್ಲಿಂದ 2 ಹಕ್ಕಿಯನ್ನ ಹೊಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ಇದಕ್ಕಾಗಿ ಅವರು ರಾಹುಲ್ ಗಾಂಧಿ ಅವರ ಹೆಸರನ್ನ ಬಳಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ತಮ್ಮ ಬಳಿ ಮಾತನಾಡಿದ್ದಾಗ ತಿಳಿಸಿದ್ದಾರೆ. ಆದ್ರೆ ಅವರೊಟ್ಟಿಗೆ ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂತ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನ್ನದು ಯಾವ ಬಣವೂ ಅಲ್ಲ, ನನ್ನದೊಂದು ಬಣ ಇದೆ, ಅದು ಬೇರೆ ಅಲ್ಲ, ಕಾಂಗ್ರೆಸ್ ಬಣ ಅಂತ ಹೇಳಿದ್ದಾರೆ. ಇದು ಹೈಕಮಾಂಡ್ಗೆ ಮತ್ತಷ್ಟು ಹತ್ತಿರವಾಗುವಂತಹ ತಂತ್ರ. ನಾನು ಕಾಂಗ್ರೆಸ್ನ ನಿಷ್ಠೆ ಅನ್ನುವಂಥದ್ದನ್ನ ತೋರಿಸೋದು, ಜೊತೆಗೆ ಏನೇ ಆದ್ರೂ ನಾನು ಮಾತ್ರ ಕಾಂಗ್ರೆಸ್ ತೊರೆಯೋದೇ ಇಲ್ಲ ಅನ್ನುವಂತಹ ಸಂದೇಶವನ್ನ ಸಾರೋದು. ಅದಲ್ಲದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯದೆ ಎಲ್ಲಾ ಶಾಸಕರ ವಿಶ್ವಾಸವನ್ನ ಗಳಿಸೋದು. ಇದಕ್ಕಾಗಿ ಡಿಕೆ ಹೇಳಿರೋದು ಕಾಂಗ್ರೆಸ್ನ ಎಲ್ಲಾ 140 ಶಾಸಕರು ನನ್ನ ನಂಬರ್ ಎಂದಿದ್ದಾರೆ. ಇದರರ್ಥ ಹೈಕಮಾಂಡ್ ಕಡೆಯಿಂದಲೇ ಎಲ್ಲಾ ಶಾಸಕರಿಗೆ ತಮ್ಮನ್ನ ಬೆಂಬಲಿಸುವಂತೆ ಹೇಳಿಸೋದು. ಹೀಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ 139 ಶಾಸಕರ ಬೆಂಬಲವನ್ನ ನಿರಾಯಾಸವಾಗಿ ಪಡೆಯೋದು. ಆ ಮೂಲಕ ಮುಂದಿನ 2.5 ವರ್ಷಕ್ಕೆ ಸಿಎಂ ಆಗೋದು ಡಿಕೆ ಶಿವಕುಮಾರ್ ಅವರ ಮಹತ್ವದ ಯೋಜನೆಯಾಗಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂತಹದ್ದೇ ಸದ್ಯದ ಕುತೂಹಲ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.